ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಧರ್ಮಸ್ಥಳದಲ್ಲಿ ಬಂಗ್ಲೆಗೂಟದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ. ಚಿನ್ನಯ್ಯ ಬುರುಡೆ ತಂದಿದ್ದು ಪ್ರೂವ್ ಆಗಿದೆ, ಅಂದರೆ ಅಲ್ಲಿಂದನೇ ತಂದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಮೀಡಿಯಾದಲ್ಲಿ ಯಾಕೆ ಇದಕ್ಕೆಲ್ಲ ಉತ್ತರ ಕೊಡ್ತಾ ಇಲ್ಲ, ಕನ್ನಡದ ಒಂದು ನ್ಯೂಸ್ ಚಾನಲ್ಗಳು ಯಾಕೆ ಉತ್ತರ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ, ಈಗ ಫಸ್ಟು ಹೇಳಿದವರೇ ಅವರಲ್ವಾ. ಸೊ ಆ ಬುರುಡೆನ ಏನು ತಂದಿದ್ದಾರೆ ಅದು ಬುರುಡೆ ಗ್ಯಾಂಗ್ ಅವರು ಈ ರೀತಿ ಎಲ್ಲ ಸುಳ್ಳು ಹೇಳ್ಕೊಂಡು ಷಡ್ಯಂತ್ರ ಮಾಡಿಕೊಂಡು ಧರ್ಮಸ್ಥಳ ನಮ್ಮ ಒಂದು ಧರ್ಮವನ್ನು ಹಾಳು ಮಾಡಲಿಕ್ಕೆ, ಸನಾತನ ದೇವಸ್ಥಾನದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಎಪಿಸೋಡ್ ಗಟ್ಟಲೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಇದಕ್ಕೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಈಗ ಅಲ್ಲಿಂದಾನೇ ತಂದಿದ್ದಾರೆ ಅಂತ FSL ರಿಪೋರ್ಟಲ್ಲಿ ಬಂದಿದೆ ಅಲ್ವಾ. ಸೊ ಇಂಪಾರ್ಟೆಂಟ್, ಈಗ ಯಾರೇ ಸುಳ್ಳು ಹೇಳಿದ್ರು ಅಟ್ಲೀಸ್ಟ್ FSL ಟೀಮ್ ಅಂತೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲಿ ಬಂದಿದೆ, ಒಂದು ಬುರುಡೆಯಲ್ಲಿರುವಂಥ ಮಣ್ಣಾಗಿರ್ಬೋದು ಅಥವಾ ಬಂಗ್ಲೆಗುಡ್ಡದಲ್ಲಿ ಇರುವಂಥ ಮಣ್ಣಾಗಿರ್ಬೋದು ಮ್ಯಾಚ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗಾದರೆ ಇದಕ್ಕೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಕನ್ನಡ ನ್ಯೂಸ್ ಚಾನೆಲ್ಗಳಲ್ಲಿ ಇದಕ್ಕೆ ಯಾಕೆ ಉತ್ತರ ಬರ್ತಾ ಇಲ್ಲ? ಆ್ಯಸ್ ಅ ಹೆಡ್ಲೈನ್ ಸಹ ಅವರು ಅದನ್ನು ಹೇಳಲಿಕ್ಕೆ ಒಂದು ಇಷ್ಟಪಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಷ್ಟೊಂದು ಡೆವಲಪ್ಮೆಂಟ್ ಆದರೂ ಸಹ ಎಪಿಸೋಡ್ ಗಟ್ಟಲೆ ಇವೆ ಪ್ರೋಗ್ರಾಮ್ ಮಾಡಿದರು. ಬುರುಡೆ ಬಿಡ್ತಾ ಇದ್ದಾರೆ, ಬುರುಡೆ ಗ್ಯಾಂಗು. ಸೊ ಸೌಜನ್ಯ ಹೋರಾಟಗಾರರೆಲ್ಲ ಸುಳ್ಳು, ಹೋರಾಟನೇ ಸುಳ್ಳು, ಇವೆಲ್ಲ ಮೋಸ. ಸಾಕಷ್ಟು ಎಪಿಸೋಡ್ಗಳು ಮಾಡಿದ್ರು. ಈಗ ಜಸ್ಟ್ 1 ಎಪಿಸೋಡ್ ಮಾಡಿ, ಹೌದು ಬಂಗ್ಲೆಗುಡ್ಡಲ್ಲಿ ಸಿಕ್ಕಂಥ ಮಣ್ಣಿಗೂ ತಲೆಬುರುಡೆಯಲ್ಲಿದ್ದಂಥ ಮಣ್ಣು ಮ್ಯಾಚ್ ಆಗಿದೆ, ಹಾಗಾಗಿ ಒಂದು ಘಟನೆಯನ್ನು ಮತ್ತೆ ರೀಕ್ರಿಯೇಷನ್ ಮಾಡಿದ್ದಾರೆ ಅನ್ನೋದನ್ನು ಯಾಕೆ ಅವ್ರು ತೋರಿಸ್ತಾ ಇಲ್ಲ? ಈಗ ರೀಕ್ರಿಯೇಷನ್ನು ಸುಮ್ಮನೆ ಮಾಡೋದಿಲ್ಲ ಅಲ್ವಾ. ಅಲ್ಲಿ ಆಗಿರುವಂಥ ಸತ್ಯ ಘಟನೆ ಆಗಿದ್ದರೆ ಮಾತ್ರನೇ ಅಲ್ಲಿ ರೀಕ್ರಿಯೇಷನ್ಗೆ ಅಲೋ ಮಾಡ್ತಾರೆ. ಸೊ ಅಲ್ಲಿ FSL ಟೀಮ್ ಜೊತೆಗೆ SIT ಟೀಮ್ ಪ್ಲಸ್ ಪ್ರದೀಪ್ ಕುಲಾಲ್ ಅವರು ಬಂದು ರೀತಿ ಒಂದು ಬುರುಡೆಯನ್ನು ತೆಗೆದ್ರು ಅನ್ನುವಂಥ ಒಂದು ಘಟನೆನ ಮತ್ತೆ ರೀಕ್ರಿಯೇಷನ್ ಮಾಡಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈಗ ಪ್ರತಿಯೊಂದು ದಾಖಲೆಗಳು ಸರಿಯಾಗಿ ಒಂದು ನ್ಯಾಯದ ಸರಿಯಾಗಿ ನಡೀತಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಮತ್ತು SIT ಟೀಮಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ನ್ಯಾಯದ ಪರವಾಗಿ ಒಂದು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಇನ್ನು ಇಷ್ಟೆಲ್ಲ ನಿಂದಿಸಿದಂಥ ಸೌಜನ್ಯ ಹೋರಾಟಗಾರರಿಗೆ ಇಷ್ಟೆಲ್ಲ ನಿಂದಿಸಿದಂಥ ಕೆಲವೊಬ್ಬ ಯೂಟ್ಯೂಬರ್ಸ್ಗಳು ಮತ್ತು ಕನ್ನಡ ನ್ಯೂಸ್ ಚಾನೆಲ್ಗಳಲ್ಲಿ ಯಾಕೆ ಇದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ. ಇನ್ನು 14 ವರ್ಷಗಳಾದರೂ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಕ್ಕಿಲ್ಲ. ಸೊ ನ್ಯಾಯ ಸಿಗಲಿ ಅನ್ನೋದಂತೂ ಕೋಟ್ಯಾಂತರ ಜನರ ಮನಸ್ಸಲ್ಲಿದೆ, ಸಿಗಲೇಬೇಕು ಅನ್ನೋದು. ಯಾಕೆ ಅಂತಂದರೆ ಪ್ರತಿಯೊಬ್ಬರು ನೆಕ್ಸ್ಟ್ ಸೌಜನ್ಯ ಕೇಸ್ನ ಅಪ್ಡೇಟ್ ಏನಾಯಿತು ಅನ್ನೋವಂಥ ಒಂದು ಚಿಂತೆಯಲ್ಲಿ ಇರ್ತಾರೆ. ಸೌಜನ್ಯನ ಒಂದು ತಂಗಿಯಾಗಿ, ಒಂದು ತಾಯಿಯಾಗಿ ಆರಾಧಿಸ್ತಾರೆ ಮತ್ತು ಏನಾಗ್ಬೋದು ನೆಕ್ಸ್ಟ್ ಅಪ್ಡೇಟ್ ಅನ್ನುವಂಥ ಒಂದು ಕುತೂಹಲದಲ್ಲಂತೂ ಡೆಫಿನೆಟ್ಲಿ ಇರ್ತಾರೆ. ಸೊ ಅಂಥವರು ಕೇವಲ ಯೂಟ್ಯೂಬಿಂದ ಮಾತ್ರ ಕೆಲವೊಂದು ಇನ್ಫಾರ್ಮೇಷನ್ನ ತೊಗೊಳ್ತಾ ಇದ್ದಾರೆ ಹೊರತು ಇನ್ನು ಕನ್ನಡ ಚಾನೆಲ್ಗಳಲ್ಲಂತೂ ಅದ್ರ ಬಗ್ಗೆ ನ್ಯೂಸೇ ಮಾಡೋದಿಲ್ಲ. ಸೊ ಅಷ್ಟು ಜನಗಳ ಒಂದು ಮನಸ್ಸಿನ ಮಿಡಿತ ಏನಪ್ಪ ಅಂತ ಅಂದರೆ ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನೋದು. ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಆ ತಾಯಿಯ ಒಂದು ಆಕ್ರಂದನ ಯಾರಿಗೂ ಅರ್ಥ ಆಗ್ತಿಲ್ವಾ ಅಂತ ಅನಿಸುತ್ತೆ. ಸೊ ಮಾನವೀಯತೆಯನ್ನು ಮರೆತು ಬಿಟ್ರ ಕೆಲವೊಬ್ಬರು. ಇಷ್ಟು ಒಂದು ಕ್ರೂರ ಮನಸ್ಥಿತಿ ನಮ್ಮ ಕರ್ನಾಟಕದ ಜನತೆಗೆ ಇದೆಯಾ ಅಂದರೆ ಕೆಲವೊಬ್ಬರಿಗೆ ಅಂತ ಅಂದ್ಬಿಟ್ಟು ರಿಯಲಿ ಶಾಕ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಒಂದು ಬೆಳವಣಿಗೆ ನಡೆದ್ರೂ ಸಹ ಒಂದು TVಯಲ್ಲಿ ಬರ್ತಾ ಇಲ್ಲ ಅಂತ ಅಂದರೆ ರಿಯಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟೊಂದು ನಿಂದಿಸಿದ್ರು ಅವರಿಗೆ ಒಂದು ಸೌಜನ್ಯ ಹೋರಾಟಗಾರರಿಗೆ ಜೈಲಿಗೆ ಹಾಕಬೇಕು, ಅವರೇ ನಿಜವಾದ ಅಪರಾಧಿಗಳು, ಅವ್ರಿಗೆ ಗಲ್ಲು ಶಿಕ್ಷೆನೇ ಹಾಕ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅಷ್ಟೊಂದೆಲ್ಲ ಮಾತಾಡ್ತಿದ್ದವರು ಈಗ ಅಟ್ಲೀಸ್ಟ್ ಅವರು ಹೇಳಿದ್ರಲ್ಲಿ ಒಂದು ಸತ್ಯ ಇದೆ. ಸೊ ಆ ಒಂದು ಅಲ್ಲಿ ಸಾವು ನೋವುಗಳು ಆಗಿರುವಂಥ ಒಂದು ರಿಪೋರ್ಟ್ ಬಂದಿದೆ ಅಂದರೆ ಅಲ್ಲಿ ಏನು 1000 ಮೂಳೆಗಳು ಸಿಕ್ತು, ಅಷ್ಟು ಮೂಳೆಗಳು ನೈಸರ್ಗಿಕವಾಗಿ ಸತ್ತಂಥ ಒಂದು ಮಾನವನ ಮೂಳೆಗಳಲ್ಲ. ಅಲ್ಲಿ ಒಂದು ಹಲ್ಲೆ ಆಗಿದೆ, ಅಲ್ಲಿ ಒಂದು ತೊಂದರೆ ಆಗಿ ಅಲ್ಲಿ ಜೀವ ಹೋಗಿದೆ ಅನ್ನುವಂಥ ಒಂದು FSL ರಿಪೋರ್ಟು ಇಡೀ ರಾಜ್ಯದಂತ ಬೆಚ್ಚು ಬೀಳಿಸಿದ್ರು ಸಹ ಅದ್ರ ಬಗ್ಗೆ ನ್ಯೂಸೇ ಮಾಡ್ತಾ ಇಲ್ಲ ನಮ್ಮ ಒಂದು ಮೀಡಿಯಾದಲ್ಲಿ. ಮತ್ತು ಕೆಲವೊಬ್ಬ ಯೂಟ್ಯೂಬರ್ಸ್ಗಳು ಸಹ ಈ ಒಂದು ಅಂಶಕ್ಕೆ ಉತ್ತರ ಕೊಡ್ತಾ ಇಲ್ಲ. ಈ ರೀತಿ ಒಂದು ಮೌನ ತಾಳಿರುವಂಥ ಕೆಲವು ಯೂಟ್ಯೂಬರ್ಸ್ಗಳಿಗೆ ಮತ್ತು ನಮ್ಮ ಒಂದು ಕನ್ನಡ ನ್ಯೂಸ್ ಚಾನಲ್ಗಳಿಗೆ ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಸೌಜನ್ಯ ಕೇಸ್ ಅಥವಾ ಧರ್ಮಸ್ಥಳದ ಕೇಸ್ನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಫೈನಲಿ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.